ಮೂಡದಲ್ಲಿ ಸಿಎಂ ಪತ್ನಿ 14 ಸೈಟ್ ಪಡೆದ ವಿಚಾರವಾಗಿ ಸಿಎಂ ಅವರ ಪ್ರಭಾವ ಇದೆ ಅನ್ನುವಂಥದ್ದು ವಿಚಾರ ಈ ಹಿಂದೆನೂ ಕೂಡ ಆರೋಪ ಕೇಳಿ ಬಂತಾ ಇರುವಂತದ್ದು. ಈ ಒಂದು ಆರೋಪಕ್ಕೆ ಒಂದೊಂದು ಸಾಕ್ಷಿಗಳನ್ನ ಕೊಡ್ತಾ ಇರುವಂತದ್ದು ದೂರುದಾರರಂತ ಸ್ನೇಹಮಯಿ ಕೃಷ್ಣ ಅವರು. ಈಗ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ನೀವು ಸರ್ ಪ್ರಭಾವ ಇದೆ ಅನ್ನುವಂಥ ವಿಚಾರಕ್ಕೆ ಸಾಕಷ್ಟು ಸಾಕ್ಷಿಗಳು ಕೊಡ್ತಾ ಇದ್ದಾರೆ. ಈಗಿರುವಂತ ಸಾಕ್ಷಿಗಳು ಏನೇನು ಸರ್ ನಿಮ್ಮ ಹತ್ರ? ಸರ್, ಸಿದ್ದರಾಮಯ್ಯ ಅವರು ಮೊದಲಿಂದಲೂ ಕೂಡ ನಮ್ಮ ವಿರುದ್ಧ ಸುಳ್ಳು ದೂರು ದಾಖಲಾಗಿದೆ, ನನ್ನ ವಿರುದ್ಧ ಯಾವುದೇ ಸಾಕ್ಷಿಗಳಿಲ್ಲ ಅಂತೇಳಿ ಜನರಿಗೆ ಹೇಳೋ ಮೂಲಕ ಮತ್ತು ಜನರ ಪ್ರಚೋದನೆ ಕೊಡುವಂಥ ಮಾಡ್ತಿದ್ರು. ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡೋದ್ರಿಂದ ನನ್ನ ಪರವಾಗಿ ಇದರ ವಿಚಾರವಾಗಿ ನೀವು ಹೋರಾಟ ಮಾಡಬೇಕು ಅಂತೇಳಿ ಜನರ ಪ್ರಚೋದನೆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧ ಇರತಕ್ಕಂಥ ಸಾಕ್ಷ್ಯಗಳ ಬಗ್ಗೆ ನಾನು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀನಿ. ಸೊ ಇಲ್ಲಿ ತಾವು ಗಮನಿಸ್ಬೋದು, ನಿಯಮಕ್ಕೆ ವಿರುದ್ಧವಾಗಿ ಉಪನೋಂದಣಾಧಿಕಾರಿಗಳು ಮತ್ತು ಮೋಡ ಅಧಿಕಾರಿಗಳು ಕರ್ತವ್ಯವನ್ನು ಮಾಡಿರುವಂಥದ್ದು. ಸೊ ಮೊದಲನೇದಾಗಿ ಶ್ರೀಮತಿ ಪಾರ್ವತಿಯವರು 12/1/2022 ಖಾಸಗಿ ಖಾಸಗಿ ನೋಂದಣಿಗೆ ಅರ್ಜಿಯನ್ನು ಕೊಡ್ತಾರೆ. ಆದರೆ ಅವ್ರು ಅರ್ಜಿ ಕೊಡೋಕ್ಕಿಂತ ಒಂದು ದಿನದ ಮುಂಚೆನೇ, ಅದು 11/1/2022 ವಿಶೇಷ ತಹಸೀಲ್ದಾರ್, ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ವಿಶೇಷ ತಹಸೀಲ್ದಾರ್ ಅವರು ಖಾಸಗಿ ನೋಂದಣಿ ಪ್ರಕ್ರಿಯೆಗೆ ಸಂಬಂಧಪಟ್ಟ ಶುಲ್ಕವನ್ನು ಮತ್ತು ಕ್ರಯಪತ್ರ ನೋಂದಣಿ ಮಾಡುವಂಥ ಶುಲ್ಕವನ್ನು ಪಾವತಿ ಮಾಡಿದ್ದಾರೆ. ಮತ್ತು ಅದನ್ನು ಉಪನೋಂದಣಿಗಳು ಪಾವತಿ ಮಾಡಿಸ್ಕೊಂಡಿದ್ದಾರೆ. ಅಂದರೆ ಅರ್ಜಿ ಕೊಡೋಕ್ಕಿಂತ ಒಂದಿನ ಮುಂಚೆನೇ ಪಾವತಿ ಆಗಿದೆ. ಈಗ ನಿಯಮದಲ್ಲಿ ಈಗ ಅವರು ಅರ್ಜಿ ಕೊಡೋಕ್ಕಿಂತ ಮುಂಚೆನೇ, ಅರ್ಜಿದಾರ ಅರ್ಜಿ ಕೊಡೋಕ್ಕಿಂತ ಮುಂಚೆನೇ ಈ ಪ್ರಕ್ರಿಯೆ ಹೆಂಗೆ ನಡೆಯುತ್ತೆ? ಮತ್ತು ಕಾನೂನು ಏನು ಹೇಳುತ್ತೆ ಅಂದರೆ, ಖಾಸಗಿ ನೋಂದಣಿ ಮಾಡ್ಬೇಕಾದ್ರೆ ಅದೇ ನಿಯಮಗಳಿದೆ. ಎಲ್ಲರಿಗೂ ಕೂಡ ಈ ಥರ ಖಾಸಗಿ ನೋಂದಣಿ ಮಾಡೋಕ್ಕೆ ಬರಲ್ಲ. ಆ ನಿಯಮಗಳನ್ನ ಉಲ್ಲಂಘನೆ ಮಾಡ್ಕೊಂಡು ಸ್ಪಷ್ಟ ಕಂಡು ಬರ್ತದೆ. ಹಾಗಾಗಿ ಇದೆಲ್ಲ ನೋಡಿದಾಗ ಸಿದ್ದರಾಮಯ್ಯ ಈಗ ಪಾರ್ವತಿಯವರು ಯಾವುದೇ ರೀತಿಯ ಒಂದು ರಾಜಕೀಯವಾದಾಗಲಿ ಅಥವಾ ಅಧಿಕಾರದಲ್ಲಾಗಲಿ ಇರತಕ್ಕಂಥ ಅಂದರೆ ಪ್ರಭಾವಿ ಇರತಕ್ಕಂಥ ವ್ಯಕ್ತಿ ಅಲ್ಲ. ಅವರು ಸಿದ್ದರಾಮಯ್ಯ ಹೆಂಡತಿಯನ್ನು ಒಂದೇ ಒಂದು ಪ್ರಭಾವ ಅಷ್ಟು ಬಿಟ್ಟರೆ ಬೇರೆ ಇನ್ಯಾವುದೂ ಪ್ರಭಾವ ಇಲ್ದಾರಲ್ಲ. ಅವರ ಒಂದು ವಿಚಾರದ ರೀತಿ ಅಧಿಕಾರಿ ನಡ್ಕೊಳ್ತಾರೆ ಅಂತಂದರೆ ಅದು ಸಿದ್ದರಾಮಯ್ಯ ಪ್ರಭಾವ ಅಂತ ಸ್ಪಷ್ಟ ಇದೆ. ಸೊ ಇಲ್ಲಿ ನಾನು ಕಾನೂನಾತ್ಮಕವಾಗಿ ನಾನು ಹೋರಾಟ ಮಾಡ್ತಾಯಿದ್ದೆ. ಸೊ ಅದೇ ಅಪರಾಧ ಕೃತ್ಯ ಅನ್ನೋ ರೀತಿಯಲ್ಲಿ ಲಕ್ಷ್ಮಣ್ ಅವರು ಇದು ಮಾಡ್ತಾಯಿದ್ದಾರೆ. ತನಿಖೆ ನಡೆದಾಗ ಸತ್ಯಾಂಶ ಈಚೆ ಬರ್ತದೆ. ಯಾಕಂದ್ರೆ ಮುದ್ರಾಂಕ ಶುಲ್ಕದ ಬಗ್ಗೆನೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪ್ರಶ್ನೆಗಳು ಎತ್ತಿದ್ರಿ. ಇದೇ ಒಂದು ಪ್ರಶ್ನೆ ವಿಚಾರವಾಗಿ ಇಟ್ಕೊಂಡು ನಿಮ್ಮ ವಿರುದ್ಧ FIR ಆಗಿದೆ. ಅದರಲ್ಲೂ ಕೂಡ ಮುದ್ರಾಂಕ ಶುಲ್ಕವನ್ನ ಕಟ್ಬಹುದು, ವಿಶೇಷ ತಹಶೀಲ್ದಾರ್ ಕಟ್ಬಹುದು ಅನ್ನುವಂಥದ್ದು ಕೂಡ ಅವರ ವಾದ ಇರುವಂಥದ್ದು. ಖಂಡಿತವಾಗಲಿಲ್ಲ ಸರ್. ಅವ್ರೇನು ನಿಯಮದಲ್ಲಿ ಈ ಥರ ಅವಕಾಶ ಇದೆ ಅಂತ ಹೇಳಿದ್ರೆ ಅದು ಸುಳ್ಳು ಸರ್. ಅವರು ಸುಮ್ಮನೆ ನೀವು ಏನೋ ತೋರಿಸಿ ಏನೋ ಮಾತಾಡ್ತಾರೆ. ಅದನ್ನೇ ತನಿಖೆ ಮಾಡಿದ್ರೆ ಸತ್ಯ ವಿಷಯ ಸರ್. ಇಲ್ಲಿ ನನಗೆ ಇನ್ನೊಂದು ಅನುಮಾನ ಅಂತಂದರೆ, ಈಗ ದೇವರಾಜ ಪೊಲೀಸ್ ಠಾಣೆ ತನಿಖೆ ಮಾಡೋದ್ರಿಂದ ನಾನು ಮಾಡಿರೋ ಆರೋಪಕ್ಕೆ ಪೂರಕ ಇನ್ನೂ ಸಾಕ್ಷ್ಯಗಳು ಸಿಗುತ್ತೆ. ಸೊ ಇದರಿಂದ ಸಿದ್ದರಾಮಯ್ಯ ಅವರ ಪತ್ನಿ ಶ್ರೀಮತಿ ಪಾರ್ವತಿಗೆ ತೊಂದರೆ ಆಗುತ್ತೆ. ಸೊ ನನಗೆ ಅನುಮಾನ ಬರ್ತಾರೆ ಅಂದರೆ, ಲಕ್ಷ್ಮಣ್ ಅವರು ಏನು ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ. ಆ ಸೋಲಿಗೆ ಸಿದ್ದರಾಮಯ್ಯ ಒಂದು ರೀತಿ ಕಾರಣ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧ ದ್ವೇಷ ಸಾಧಿಸೋಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಾರೆ ಅನಿಸುತ್ತೆ. ಯಾಕಂದರೆ ತನಿಖೆ ಮಾಡೋದ್ರಿಂದ ಮತ್ತಷ್ಟು ಸಾಕ್ಷ್ಯಗಳು ನನಗೆ ಸಿಗುತ್ತೆ ಹೊರತು ನನಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಈಗ ಅವ್ರು ಏನು ಆರೋಪ ಮಾಡಿದರೆ, ಪಾರ್ವತಿಯರ ಪರವಾಗಿ ತಹಸೀಲ್ದಾರ್ ಅವರು ಶುಲ್ಕ ಪಾವತಿ ಮಾಡೋದು ಸುಳ್ಳು, ಸಿದ್ದರಾಮಯ್ಯ ಸುಳ್ಳು ಆರೋಪ ಮಾಡಿದ್ರು ಅಂತೇಳಿ ಅವರು ದೂರು ಕೊಟ್ಟ ನಂತರ ಮಾಧ್ಯಮದ ಬಂದು ಮಾತಾಡಬೇಕಾದ್ರೆ ಪಾರ್ವತಿಯವರ ಮನವಿ ಮೇರೆಗೆ ತಹಸೀಲ್ದಾರರು ಶುಲ್ಕ ಪಾವತಿ ಅವರೇ ಒಪ್ಕೊಳ್ತಾರೆ. ಇದೊಂಥರ ದ್ವಂದ್ವ ನಿಲುವು ಅಂತ ಹೇಳ್ಬೋದು. ಅಂದರೆ ನಿಮ್ಮ ಮೇಲೆ ಆರೋಪ ಮಾಡಿದಷ್ಟು ನಾನು ದಾಖಲೆ ಕೊಡ್ತೀನಿ ಅನ್ನುವಂಥದ್ದು ನಿಮ್ಮದು ವಾದ? ಹೌದು ಸರ್. ಈಗ ಅವರು ಆರೋಪ ಮಾಡಿದಷ್ಟು ತನಿಖೆ ಆದಾಗ ಸಾಕಷ್ಟು ಸಾಕ್ಷ್ಯಗಳು ಬಲಗೊಳ್ತಾ ಹೋಗುತ್ತೆ. ಮತ್ತು ಈಗ ನೋಡಿ, ಈಗ ಅವ್ರು ಮಾಡೋ ಆರೋಪಕ್ಕೆ ಪೂರಕವಾಗಿ ಸಿದ್ದರಾಮಯ್ಯವರು ಮತ್ತು ಪಾರ್ವತಿಯವರು ತನಿಖೆ ಮುಂದೆ ಹಾಜರಾಗಿ ಹೇಳಿಕೆಯನ್ನು ಕೊಡಬೇಕಾಗುತ್ತೆ. ಅವ್ರು ಹೇಳಿಕೆ ಕೊಟ್ಟು ಮತ್ತು ದಾಖಲಾತಿ ಕೊಟ್ಟ ಸಂದರ್ಭದಲ್ಲಿ ನನ್ನ ಆರೋಪ ಪೂರಕ ಮತ್ತಷ್ಟು ಸಾಕ್ಷ್ಯಗಳು ಸಿಗುತ್ತೆ. ಅಂದರೆ ಇದರಿಂದ ಸಿದ್ದರಾಮಯ್ಯ ಮತ್ತು ಪಾರ್ವತಿಯವರಿಗೆ ತೊಂದರೆ ಆಗುತ್ತೆ ಹೊರತು ನನಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಬಹುಶಃ ಈ ಹಿನ್ನೆಲೆಯಲ್ಲೇ ಸಿದ್ದರಾಮಯ್ಯ ಮತ್ತು ಪಾರ್ವತಿಯವರಿಗೆ ತೊಂದರೆ ಆಗಲಿ ಅನ್ನೋ ಕಾರಣ ಅಂದರೆ ಈ ಥರ ಲಕ್ಷ್ಮಣ್ ಅವರು ಈ ರೀತಿ ಮಾತಾಡೋವಂಥದ್ದು, ಈ ಥರ ಸುಳ್ಳು ದೂರು ಕೊಡೋದು ಮಾಡ್ತಾರೆ ಅಂತ ನನಗೆ ಅನುಮಾನ ಕಾಡ್ತಾರೆ. ಸರ್, ಈ ನಡುವೆ ಇಡಿ ತನಿಖೆ ನಡೀತಾ ಇರುವಂಥದ್ದು, CM ಆಪ್ತರಿಗೂ ಕೂಡ ನೋಟಿಸನ್ನು ಕೊಟ್ಟಿರುವಂಥದ್ದು, CMಗೂ ಕೊಡ್ತಾರಾ ಸರ್ ನೋಟಿಸ್ ಏನಾದರೂ? ಖಂಡಿತವಾಗ್ಲೂ ಸರ್. ಯಾಕಂತ ಹೇಳಿದ್ರೆ ಈಗ ಹಲವಾರು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದರೆ, ಹಲವಾರು ದಾಖಲೆಗಳನ್ನು ಸಂಗ್ರಹ ಮಾಡಿದರೆ ಸಾಕ್ಷ್ಯದ ವಿಚಾರಣೆಗಳು ಪಡಿಸಿದ್ದಾರೆ. ಕೊನೆಯ ಹಂತದಲ್ಲಿ ಸಿದ್ದರಾಮಯ್ಯ ಮತ್ತು ಹೆಂಡತಿ ಪಾರ್ವತಿ ಮತ್ತು ಬಾಮದ ಮಲ್ಲಿಕಾರ್ಜುನ್ ಕೂಡ ನೋಟಿಸ್ ಕೊಟ್ಟು ಅವ್ರನ್ನ ವಿಚಾರಣೆಗಳು ಪಡಿಸಿ ಕಾನೂನು ಕ್ರಮ ತಗೊಳ್ಳೋಂಥ ಎಲ್ಲ ಸಾಧ್ಯತೆ ಖಂಡಿತ ಇದೆ. ನೀವೆಲ್ಲ ಏನೆಲ್ಲ ಸಾಕ್ಷಿಗಳನ್ನು ಒದಗಿಸಿದ್ದೀರಾ ಅಂತ ಸರ್ ಇಡಿಗೆ ಅಧಿಕಾರಿಗಳಿಗೆ? ನೀವು ಕೂಡ ಹೋಗಿ ವಿವರಣೆ ಕೊಟ್ಟು ಬಂದಿರುವಂಥದ್ದು. ನೀವು ಯಾವೆಲ್ಲ ಸಾಕ್ಷಿಗಳನ್ನು ಕೊಟ್ಟಿದ್ದೀರಾ ಇಡಿ ಅಧಿಕಾರಿಗಳಿಗೆ? ಸರ್, ನಾನು 500 ಪುಟಕ್ಕಿಂತ ಹೆಚ್ಚಿನ ಸಾಕ್ಷ್ಯ ದಾಖಲೆಯನ್ನು ಕೊಟ್ಟಿದ್ದೀನಿ. ಆ ದಾಖಲೆಗಳು ಹೇಗೆ ನಾನು ಮಾಡೋ ಆರೋಪಕ್ಕೆ ಪೂರಕವಾಗಿ ಸಾಕ್ಷ್ಯಾಧಾರವಾಗುತ್ತೆ ಅಂತ ವಿವರವಾದ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೀನಿ. ಸೊ ಆ ಹಿನ್ನೆಲೆಯಲ್ಲೇ ತನಿಖೆ ಮಾಡ್ತಾ ಇದ್ದಾರೆ. ಸೊ ತನಿಖೆ ಸಂದರ್ಭ ಕೂಡ ಸಾಕಷ್ಟು ಸಾಕ್ಷ್ಯಗಳು ಅವ್ರಿಗೆ ಲಭ್ಯ ಆಗಿರೋದ್ರೆ ಸೊ ತನಿಖೆ ಮುಂದುವರೆದಿದೆ. ಸೊ ಸಾಕ್ಷ್ಯಗಳು ಲಭ್ಯ ಆಗದೆ ನಾನು ಮಾಡೋ ಆರೋಪ ಸುಳ್ಳು ಅಂತ ಹೇಳಿದ್ರೆ ಅವರು ತನಿಖೆಯನ್ನು ಆಗಲೇ ನಿಲ್ಲಿಸ್ತಿದ್ರು.
ಹಾಗಾಗಿ ನಾನು ಮಾಡಿರ್ತಕ್ಕಂಥ ಎಲ್ಲ ಆರೋಪಕ್ಕೆ ಸಾಕ್ಷಿಗಳಿರೋದ್ರಿಂದ ಇದು ಮಾಡ್ತಾರೆ. ಮತ್ತು ಇಲ್ಲಿ ಇನ್ನೊಂದು ನಾನು ರಾಜ್ಯ ಜನಕ್ಕೆ ಹೇಳೋದೇನು ಅಂತಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ರಾಜಕೀಯ ಬರೋಕ್ಕಿಂತ ಮುಂಚೆ ಅವರು ವಕೀಲರಾದಂಥವ್ರು, ಅಂದರೆ ಕಾನೂನು ಬಗ್ಗೆ ಸಾಕಷ್ಟು ಅರಿವುಳ್ಳಂಥವ್ರು. ಅವ್ರ ವಿರುದ್ಧ ನಾನು ಸುಳ್ಳು ದೂರು ದಾಖಲು ಮಾಡಿದರೆ ದಂಡ ಪ್ರಕ್ರಿಯಾ ಸಮಿತಿಯ ಕಲಂ 482ರಲ್ಲಿ ನಾನು ಸೆಕ್ಷನ್ ಪ್ರಕಾರ ಹೇಳ್ತೀನಿ, ದಂಡ ಪ್ರಕ್ರಿಯಾ ಸಂಹಿತೆ ಕಲಂ 482ರಡಿಯಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಲಾಗಿದೆ, ಇದನ್ನು ರದ್ದುಪಡಿಸಿ ಅಂತೇಳಿ ಮನವಿ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಆ ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೊಳ್ಳದೆ ಜನರನ್ನ ಪ್ರಚೋದಿಸುವಂಥ ಕೆಲಸನ ಮಾಡ್ತಾಯಿದ್ದಾರೆ. ಅಂದರೆ ಏನು ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲಾಗಿದೆ, ಅದ್ರ ವಿರುದ್ಧ ನೀವು ಹೋರಾಟ ಮಾಡಬೇಕಂತ. ಅವ್ರ ವಿರುದ್ಧ ದಾಖಲಾಗಿರೋ ಪ್ರಕರಣಕ್ಕೆ ಜನಸಾಮಾನ್ಯ ಹೇಗೆ ಹೋರಾಟ ಮಾಡೋಕ್ಕಾಗುತ್ತೆ? ಅಂದರೆ ಪರೋಕ್ಷವಾಗಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಬೇಕು, ಅವರ ಅಭಿಮಾನಿಗಳು ಜನರು ಪ್ರಚೋದನೆಗೊಳಗಾಗಿ ಸಾರ್ವಜನಿಕ ಆಸ್ತಿ ಪಾಸ್ತಿನ ನಷ್ಟ ಮಾಡಬೇಕು, ಆ ಮೂಲಕ ತಮ್ಮ ವಿರುದ್ಧ ಯಾವುದೇ ರೀತಿ ಕ್ರಮ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ಪ್ರಚೋದನೆ ಕೊಡ್ತಾರೆ. ಆದರೆ ರಾಜ್ಯದ ಜನತೆ ಬುದ್ಧಿವಂತರಿದ್ದಾರೆ, ಅವ್ರು ಪ್ರಚೋದನೆ ಒಳಗಾಗ್ತಿಲ್ಲ. ಅವರು ನನ್ನ ವಿರುದ್ಧ ಆರೋಪ ಮಾಡೋಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನನಗೆ ಅಭಿಮಾನಿ ಜಾಸ್ತಿ ಆಗ್ತಾಯಿದ್ದಾರೆ, ನನಗೆ ಬೆಂಬಲ ಕೊಡೋರು ಜಾಸ್ತಿ ಆಗ್ತಾಯಿದ್ದಾರೆ. ಇದನ್ನು ಇಡೀ ರಾಜ್ಯದ ಗಮನಿಸ್ತಾರೆ. ಒಂದು ವಿಚಾರ ಗಮನಿಸೋದು ಅಂದರೆ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಈ ಕೋರ್ಟ್ಗಳು ಕೂಡ ಕೇಂದ್ರ ಸರ್ಕಾರ ಹೇಳದಂತೆ ತೀರ್ಪು ಕೊಡೋ ಸ್ಥಿತಿಗೆ ಬಂದ್ಬಿಟ್ಟಿದೆ ಅನ್ನುವಂಥದ್ದು. ಇಲ್ಲೂ ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ಕೂಡ ನಡೀತಾ ಇಲ್ಲ ಅನ್ನುವಂಥದ್ದು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು? ಸರ್, ಅವ್ರಿಗೆ ಆಗಲೇ ಹೇಳೋದಾಗೆ ಭಯ ಶುರುವಾಗಿದೆ ಸರ್. ನಾನು ಅವ್ರಿಗೆ ಹೇಳ್ತೀನಿ, ಆಯ್ತು ನ್ಯಾಯಾಲಯ ಅದು ಏನು ತೀರ್ಪು ಕೊಡುತ್ತೋ ಅದು ಪ್ರಶ್ನೆ ಆಮೇಲೆ. ನಾನು ಮೊದಲು ನಿಮಗೆ ಕೇಳ್ತೀನಿ, ಆ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ಈಗ 2004 ಇಸ್ವಿಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಜಮೀನು ಖರೀದಿ ಮಾಡೋಕ್ಕಿಂತ ಮುಂಚೆ ಆ ಸ್ಥಳಕ್ಕೆ ಹೋಗಿದ್ರ ಇಲ್ವಾ? ಆ ಸ್ಥಳಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ರಸ್ತೆ ಒಳಚರಂಡಿ ಉದ್ಯಾನವನ ಇತ್ತಾ ಇಲ್ವಾ? ಆ ಜಮೀನಲ್ಲಿ ರಸ್ತೆ ಒಳಚರಂಡಿ ಉದ್ಯಾನವನ ಇದ್ಮೇಲೆ ಕೃಷಿ ಭೂಮಿ ಅಂತೇಳಿ ಹೇಗೆ ನೀವು ಖರೀದಿ ಮಾಡ್ತೀರಾ? ಮತ್ತು ಆ ಕ್ರಯಪತ್ರ ಆಧರಿಸಿ ತಹಸೀಲ್ದಾರ್ ಹೇಗೆ ಖಾತೆ ಮಾಡ್ತಾರೆ? ಇದು ಕೂತಾಕೊಳ್ಳಿ ಅವರು. ಮತ್ತು ಅವರ ಶ್ರೀಮತಿ ಪಾರ್ವತಿಯವರು ಕೊಟ್ಟಿರ್ತಕ್ಕಂಥ ಅರ್ಜಿಯಲ್ಲೇ ಹೇಳ್ತಾರೆ, 2001ಕ್ಕಿಂತ ಮುಂಚೆನೇ ಮೂಡಾದವರು ಬಡಾವಣೆ ರಚನೆ ಮಾಡಿ ನಿವೇಶನನ್ನು ಮಾರಾಟ ಮಾಡೋದು ಅವರೇ ಒಪ್ಕೊಳ್ತಾರೆ. 2001ಕ್ಕಿಂತ ಮುಂಚೆನೇ ಇವೆಲ್ಲ ಪ್ರಕ್ರಿಯೆ ನಡೆದ ಮೇಲೆ 2004ನೇ ಕೃಷಿ ಭೂಮಿ ಇದು ದೇವರಾಜ್ಯಕ್ಕೆ ಸಂಬಂಧಪಟ್ಟ ಆಸ್ತಿ ಅಂತೇಳಿ ಹೆಂಗೆ ಖರೀದಿ ಮಾಡಿದ್ರೆ ಇದಕ್ಕೆ ಕೂತಾಕೊಳ್ಳಿ. ನಾನು ಕೇಳೋಂಥದ್ದು ಇದಕ್ಕೆ ಕೂತಾಕೊಂಡ ನಂತರ ಇದು ಸುಳ್ಳು ಆರೋಪ ಅಂತ ಅವ್ರು ಹೇಳಬೇಕು ಹೊರತು ಆ ವಿಚಾರದ ಬಗ್ಗೆ ಏನೂ ಮಾತಾಡದೆ ಸುಮ್ಮನೆ ಕೇವಲ ಯಾವುದೇ ಸಾಕ್ಷ್ಯ ಸುಳ್ಳು ಆರೋಪ ಅಂತ ಹೇಳ್ತಿರೋದು ರಾಜ್ಯ ಜನತೆ ನಂಬುವಂಥ ವಿಚಾರ ಅಲ್ಲ. ಇವಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡರಿ, TV9 ಮೈಸೂರು.